ಹಾಯ್ ಪ್ರಿಯ ರೈತ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಸುರೇಶ. ಇವತ್ತಿನ ವಿಡಿಯೋ ಒಣ ಭೂಮಿ ಮತ್ತು ಸವಳು ಭೂಮಿಯ ಅಭಿವೃದ್ಧಿಯ ಅವಶ್ಯಕತೆ ಬಗ್ಗೆ. ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿರುವ ಭೂಮಿ ಪ್ರಮಾಣವನ್ನು ನೋಡಿದಾಗ ನಮಗನಿಸುತ್ತದೆ, ಭೂಮಿ ಬರಡಾಗಲು ಕಾರಣ ಏನು ಮತ್ತು ಒಣ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು ಹೇಗೆ ಎಂಬುದ ನಮಗರಿವಾಗಬೇಕು. ಕಾರಣ ಇರೋ ಭೂಮಿಯ ಕಳೆದುಕೊಂಡು ಹೊಟ್ಟೆ ತುಂಬಿಸಿಕೊಳ್ಳಲು ವಲಸೆ ಹೋದರೆ ಪ್ರಯೋಜನವೇನು? ಈ ಮೇಲ್ಕಾಣಿಸಿದ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ಏಕೆಂದರೆ ಕರ್ನಾಟಕದ 96 ಮಿಲಿಯನ್ ಹೆಕ್ಟೇರ್ ಭೂಮಿ ಬರಡಾಗಲು ಕಾರಣ ನಮ್ಮೆಲ್ಲರಿಗೂ ಅಜ್ಞಾನ ಮತ್ತು ತಿಳುವಳಿಕೆಯ ಕೊರತೆಯ. ಆದ್ದರಿಂದ ನಾವು ಪ್ರಾರಂಭ ಸಂಸ್ಥೆಯವರು ಈಗಾಗಲೇ ರಾಯಚೂರಿನ ಮುಕ್ಕನಾಳ ಗ್ರಾಮದ 60 ಎಕರೆಯಲ್ಲಿ, ಕೊಪ್ಪಳ ಜಿಲ್ಲೆಯ ಮಲಕ ಸಮುದ್ರದಲ್ಲಿ 34 ಎಕರೆ ಜಮೀನಿನಲ್ಲಿ ಮರಳು ಮಿಶ್ರಿತ ಸವಳು ಜವಳು ಭೂಮಿಯನ್ನು ತೆಗೆದುಕೊಂಡು ಕೆಳಗಿನಂತೆ ಅಭಿವೃದ್ಧಿಪಡಿಸಲಾಗಿದೆ. ಈ ಭೂಮಿಯಲ್ಲಿ 16 ನಮೂನೆಯ ಕಾಳುಗಳನ್ನು, ಅಂದರೆ 4 ದ್ವಿದಳ ಧಾನ್ಯದ ಕಾಳು, 4 ಏಕದಳ ಧಾನ್ಯದ ಕಾಳುಗಳನ್ನು, 4 ಎಣ್ಣೆ ಕಾಳುಗಳ ಧಾನ್ಯಗಳು, ಈ ರೀತಿ 12 ನಮೂನೆಯ ಕಾಳುಗಳನ್ನು ಬಳಸಿ 45 ದಿನ ಬೆಳೆ ಬೆಳೆಸಿ ಹೂ ಬಂದ ನಂತರ ಅದನ್ನು ಮಣ್ಣಲ್ಲಿ ಬೆರೆಸುವುದು. ಈ ರೀತಿ 3 ವರ್ಷದಿಂದ 3 ವರ್ಷದವರೆಗೆ ಮಾಡುತ್ತಾ ಇದ್ದರೆ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಭೂಮಿ ಸಮೃದ್ಧವಾಗುತ್ತದೆ. ಈ ರೀತಿ ಭೂಮಿಯ ಹಸಿರೆಲೆ ಗೊಬ್ಬರ ಬಹಳ ಅವಶ್ಯಕತೆ ಎನ್ನುವುದು ಮನವರಿಕೆ ಮಾಡಿದಂತಾಗಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.